ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಗೆ ವೀಕ್ಷಕರಿಗೆಲ್ಲರಿಗೂ ಸುಸ್ವಾಗತ. ಅಮಿತ್ ಶಾ ಚಮತ್ಕಾರ. ವರ್ತಮಾನದ ರಾಜಕಾರಣದಲ್ಲಿ ಕಳೆದ 10 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರಷ್ಟೇ ವ್ಯಕ್ತಿಗತವಾಗಿ ಪ್ರಭಾವ ಬೀರಿದ ವಿವಿಧ ಚುನಾವಣಾ ತಂತ್ರಗಾರಿಕೆ, ರಾಜಕೀಯ ಮೋಡಿಗಾರಿಕೆ ಇತ್ಯಾದಿಗಳಲ್ಲೆಲ್ಲ ನಿರ್ಣಾಯಕ ಪಾತ್ರವನ್ನು ಆಡ್ತಾ ಬಂದಿರೋ ಈ ಅಮಿತ್ ಶಾ ಎಂಬ ನಾಯಕನ ಬಗ್ಗೆ ಯಾರೂ ಅಷ್ಟಾಗಿ ಆಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ನಡೆದಿಲ್ಲ. ಅಮಿತ್ ಶಾ ಅವರ ತಂತ್ರಗಾರಿಕೆ, ಚುನಾವಣಾ ಗೆಲುವಿಗೋಸ್ಕರ ನಡೆಸೋ ವಿವಿಧ ರೀತಿಯ ಕಾರ್ಯಚಟುವಟಿಕೆಗಳು, ವಿವಿಧ ರಾಜ್ಯಗಳ BJP ನಾಯಕರುಗಳನ್ನು ನಿಯಂತ್ರಿಸುವ ವಿಧಾನ, ಸರ್ಕಾರಗಳನ್ನು ಸ್ಥಾಪಿಸುವ, ಸರ್ಕಾರಗಳನ್ನು ಬೀಳಿಸುವ ವೈವಿಧ್ಯಮಯ ರಾಜಕೀಯ ವಿದ್ಯಮಾನಗಳಲ್ಲಿ ಅಮಿತ್ ಶಾ ಛಾಪ್ 10 ವರ್ಷಗಳಿಂದ ಮೋದಿಯ ಮೋಡಿಗಾರಿಕೆಯಷ್ಟೇ ಅಮಿತ್ ಶಾ ಚಮತ್ಕಾರಗಳು ಕೂಡ ಅಲ್ಲಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸ್ತಾನೆ ಬಂದಿದೆ. ನಿನ್ನೆ ತಾನೇ ಅಮಿತ್ ಶಾ ಬೆಂಗಳೂರಿಗೆ ಬಂದು ಹೋಗಿದ್ದಾರೆ. ಅವರ ಒಂದು ದಿನದ ಭೇಟಿ ಕರ್ನಾಟಕದ ರಾಜಕೀಯ ವಲಯದಲ್ಲಿ ಆಳುವ ಪಕ್ಷದಲ್ಲೂ ಮತ್ತು ಪ್ರತಿಪಕ್ಷದಲ್ಲೂ ಕೂಡ ವಿವಿಧ ರೀತಿಯ ತರಂಗಗಳನ್ನು ಎಬ್ಬಿಸಿರುವುದು ನಮಗೆ ಎದ್ದು ಕಾಣ್ತಾ ಇದೆ. ಅಮಿತ್ ಶಾ ಎಷ್ಟೊತ್ತಿಗೆ ಬಂದರು, ಯಾವಾಗ ನಿರ್ಗಮಿಸಿದ್ರು ಅನ್ನೋ ಸಂಗತಿಗಳು ಕೂಡ ಸುದ್ದಿ ಮಾಧ್ಯಮಗಳಿಗೆ ಅತ್ಯಂತ ಕುತೂಹಲಕಾರಿ ಸಂಗತಿಗಳಾಗೋಗ್ಬಿಟ್ಟಿರುತ್ತೆ. ಅಮಿತ್ ಶಾ ಮಂಗಳವಾರ ಬೆಳಗ್ಗೆ ಬರ್ತಾರೆ ಅಂತಂದಿದ್ರು. ಬೆಳಗಿನ ಪತ್ರಿಕೆಗಳಲ್ಲಾಗಲೇ ಇಲ್ಲ, ಅಮಿತ್ ಶಾ ಸೋಮವಾರ ಮಧ್ಯರಾತ್ರಿನೇ ಬಂದುಬಿಟ್ರು, ಎಲ್ಲಿ ಇಳ್ಕೊಂಡ್ರು, ಏನು ಮಾಡ್ತಿದ್ದಾರೆ, ಅವರ ದಿನಚರಿ ಏನು, ಪ್ರತಿಯೊಂದರ ಬಗ್ಗೆ ಕೂಡ ಕ್ಷಣ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಹೋಗುವ ಅಮಿತ್ ಶಾ ಯಶೋಗಾಥೆಯ ಗುಟ್ಟೇನು? ಈ ಅಮಿತ್ ಶಾ ಅನ್ನೋ ವ್ಯಕ್ತಿ ಮೋದಿಯ ನೆರಳಾಗಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಅವತರಿಸಿದ ದಿನಗಳಿಂದ ಕೂಡ ಮೋದಿಯ ನೆರಳಾಗಿಯೇ ಮುಂದುವರಿತಾ ಬಂದಿದ್ದಾರೆ. ಅವರು ಯಾವತ್ತೂ ಕೂಡ ಮೋದಿಯನ್ನು ಬೈಪಾಸ್ ಮಾಡೋದು, ಮೋದಿಯನ್ನು ಓವರ್ಟೇಕ್ ಮಾಡೋ ಪ್ರಯತ್ನ ಮಾಡಿದ ಹಾಗೆ ಕಾಣಲ್ಲ. ಅಮಿತ್ ಶಾ ಅವರು ಮುಖ್ಯಮಂತ್ರಿ, ಗುಜರಾತಿನ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಗೃಹ ಖಾತೆ ಸಚಿವರಾಗಿದ್ದರು. ಅದರ ಜೊತೆಗೆ ಇನ್ನೂ 3-4 ಖಾತೆಗಳ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದರು. ಮೋದಿಗೂ ಅಮಿತ್ ಶಾ ಅವ್ರಿಗೂ ಸುಮಾರು 10 ವರ್ಷಗಳ ವಯೋಮಾನದ ಅಂತರ ಕೂಡ ಇತ್ತು. ಆದರೆ ಮೋದಿಗಿಂತ ಮುಂಚೆನೇ ಅವರಿಗೆ ಚುನಾವಣಾ ರಾಜಕಾರಣದ ಅನುಭವವಿತ್ತು. ಈ ಅಮಿತ್ ಶಾರನ್ನು 1980ರ ದಶಕದಲ್ಲಿ ಒಂದು ಖಾಸಗಿ ಮುದ್ರಣಾಲಯ ನಡೆಸ್ತಾ ಇದ್ದ ಅಮಿತ್ ಶಾ ಅನ್ನೋ ಯುವಕರನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ, ತದನಂತರ ABVPಗೆ ಪರಿಚಯಿಸಿದವರು ಈ ನರೇಂದ್ರ ಮೋದಿಯವರಂತೆ. ಸೊ ನರೇಂದ್ರ ಮೋದಿಯವರು ಅಮಿತ್ ಶಾರ ಪ್ರತಿಭೆಯನ್ನು ಆವತ್ತೇ ಗುರುತಿಸಿದ್ರು. ಸ್ವತಃ ತಾವು ಕೂಡ ಯಾವುದೇ ರಾಜಕೀಯ ಹುದ್ದೆಯಲ್ಲಿರಲಿಲ್ಲ, ಸಂಘ ಪರಿವಾರದ ಪ್ರಮುಖ ಸಂಘಟನಾಕಾರರಲ್ಲಿ ಒಬ್ಬರಾಗಿದ್ದರು. ಆಗಲೇ ಈ ಅಮಿತ್ ಶಾರನ್ನು ಗುರುತಿಸಿದ್ರು. ಅಮಿತ್ ಶಾ ಪ್ರವರ್ಧಮಾನಕ್ಕೆ ಬಂದಿದ್ದು ಈ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿಯವರು 13 ವರ್ಷಗಳ ತಮ್ಮ ದರ್ಬಾರ್ನಲ್ಲಿ ಕೆಲವು ಅತ್ಯಂತ ಅನಿರೀಕ್ಷಿತ ಘಟನಾವಳಿಗಳ ಕಾರಣದಿಂದ, ಅವರು ಗೃಹ ಮಂತ್ರಿ ಆಗಿದ್ದಾಗ ಅಲ್ಲೊಂದು ಎನ್ಕೌಂಟರ್ ಪ್ರಸಂಗ ನಡೀತು. ಪಾಕಿಸ್ತಾನಿ ಲಷ್ಕರಿ ಭಯೋತ್ಪಾದಕರ ಸಂಪರ್ಕದಲ್ಲಿದ್ದರು ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಮುಸ್ಲಿಂ ದಂಪತಿಗಳ ಎನ್ಕೌಂಟರ್ ಹತ್ಯೆ ಆಯಿತು. ಆ ಎನ್ಕೌಂಟರ್ ನಡೆದಾಗ ರಾಜಸ್ಥಾನದ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಕೂಡ, ಅಂದರೆ ಕರ್ನಾಟಕ ಮೂಲದವರು ಒಬ್ಬ IPS ಅಧಿಕಾರಿ ದಿನೇಶ್ ಅನ್ನೋರು ಕೂಡ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಈ ಪ್ರಸಂಗ ಆವತ್ತಿನ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ UPA ಸರ್ಕಾರಕ್ಕೆ ಒಂದು ನಕಲಿ ಎನ್ಕೌಂಟರ್ ಅನ್ನೋ ರೀತಿಯಲ್ಲಿ ಕಾಣಿಸಿತ್ತು. ಹೀಗಾಗಿ CBIಗೆ ಅದನ್ನು ತನಿಖೆಗೆ ವಹಿಸಿದರು. ಅದಾದ ನಂತರ ಒಂದು ವಿಶೇಷ ತನಿಖಾ ದಳವನ್ನು ಕೂಡ ರಚಿಸಿದರು, SITಯನ್ನು ರಚಿಸಿದರು. ಈ SIT ಮತ್ತು CBI ಅಧಿಕಾರಿಗಳ ನಡೆಸಿದ ಪ್ರಾಥಮಿಕ ತನಿಖೆಯ ನಂತರ ಗೃಹ ಸಚಿವರಾಗಿದ್ದ ಅಮಿತ್ ಶಾರನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ನ್ಯಾಯಾಂಗ ಕಸ್ಟಡಿಗೆ ಕಳಿಸ್ತಾರೆ. ನ್ಯಾಯಾಂಗ ಕಸ್ಟಡಿಯಲ್ಲಿದ್ದ ಈ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಅವ್ರಿಗೆ ಕೇವಲ ನ್ಯಾಯಾಂಗೀಯ ಕಸ್ಟಡಿಗೆ ಕಳಿಸಿದ್ದಷ್ಟೇ ಅಲ್ಲ, ಅವರು ಬೇಲ್ ಪಡ್ಕೊಂಡು ಹೊರಗೆ ಬಂದ ಮೇಲೆ ಗುಜರಾತ್ನಿಂದ ಗಡೀಪಾರು ಮಾಡಿದಂಥ ಘಟನೆ ಕೂಡ ನಡೆಯುತ್ತೆ. ಸೊ ಒಂದು ಕಾಲದಲ್ಲಿ ಮುಖ್ಯಮಂತ್ರಿಯ ಬಲಗೈ ಬಂಟನಂತಿದ್ದ ಅಮಿತ್ ಶಾ ಏಕಾಏಕಿ ರಾಜಕೀಯ ಅಜ್ಞಾತವಾಸಕ್ಕೆ ತೆರಳಬೇಕಾಗಿ ಬರುತ್ತೆ. ಅದು ಈ ರೀತಿಯ ಒಂದು ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯಲ್ಲಿ ಜೈಲಿಗೆ ಹೋಗಿ ಬಂದವರು ಅನ್ನೋ ಅಪಖ್ಯಾತಿಯನ್ನು ಕೂಡ ಮೈಮೇಲೆ ಹೊತ್ಕೋಬೇಕಾಗುತ್ತೆ. ಮುಂದೆ ಈ ಎನ್ಕೌಂಟರ್ ಪ್ರಕರಣದ ವಿಚಾರಣೆಯ ನಂತರ ದೋಷಮುಕ್ತರಾಗಿ ಬಂದ ಅಮಿತ್ ಶಾರನ್ನು ಮುಖ್ಯಮಂತ್ರಿಯಾಗಿದ್ದ ಮೋದಿ ಉತ್ತರ ಪ್ರದೇಶ ರಾಜ್ಯಕ್ಕೆ ಕಳಿಸ್ಕೊಡ್ತಾರೆ. ಇವರು ಉತ್ತರ ಪ್ರದೇಶಕ್ಕೆ ಹೋದಾಗ ಸುಮಾರು 2012-13 ಆಸ್ಪಾಸ್ನಲ್ಲಿ ಉತ್ತರ ಪ್ರದೇಶ ರಾಜ್ಯದ ಉಸ್ತುವಾರಿಯಾಗಿ ಭಾರತೀಯ ಜನತಾ ಪಕ್ಷದ
ರಾಷ್ಟ್ರೀಯ ನಾಯಕತ್ವ ಅವ್ರನ್ನ ಕಳಿಸ್ಕೊಡುತ್ತೆ. ನೀವು 2012-13 ಸಂದರ್ಭದ ಉತ್ತರ ಪ್ರದೇಶದ ರಾಜಕಾರಣವನ್ನು ಮತ್ತೊಮ್ಮೆ ಮೆಲುಕು ಹಾಕೋದಾದರೆ ಸುಮಾರು 23 ವರ್ಷಗಳ ಕಾಲ, ಅಂದರೆ 1991ರಿಂದ 2014ರವರೆಗೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಪೈಪೋಟಿ ಇದ್ದದ್ದು ಕಾಂಗ್ರೆಸ್ ಮತ್ತು ಭಾಜಪಗಳ ನಡುವೆ. ಅಸೆಂಬ್ಲಿಯಲ್ಲಿ ಮತ್ತು ಲೋಕಸಭೆಯಲ್ಲೂ ಕೂಡ 3ನೇ ಮತ್ತು 4ನೇ ಸ್ಥಾನಕ್ಕೆ ಪೈಪೋಟಿ ನಡೀತಾ ಇತ್ತು. ಮೊದಲ 2 ಸ್ಥಾನದಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ ಮತ್ತು ಮಾಯಾವತಿಯವರ ಬಹುಜನ ಸಮಾಜವಾದಿ ಪಕ್ಷ ಒಬ್ಬರಾದ ಮೇಲೆ ಒಬ್ಬರಂತೆ ಒಮ್ಮೆ ಮುಲಾಯಂ ಸಿಂಗ್ ಯಾದವ್ ಮತ್ತೊಮ್ಮೆ ಮಾಯಾವತಿ ಅಲ್ಲಿನ ಮುಖ್ಯಮಂತ್ರಿಗಳಾಗ್ತಾ ಒಬ್ಬೊಬ್ಬರು ಕೂಡ ಕನಿಷ್ಠ 3 ಅವಧಿಯ ಆಡಳಿತವನ್ನು ನಡೆಸಿದರು. ಅಂದರೆ ಬಿ ಜೆ ಪಿ ಪಕ್ಷ ಪೂರ್ಣವಾಗಿ ನೆಲಕಚ್ಚಿತ್ತು. ಅಂದರೆ 1992 ಡಿಸೆಂಬರ್ 6 ಅವತ್ತು ಬಾಬರಿ ಮಸೀದಿ ನೆಲಸಮವಾದ ನಂತರ ಬಿ ಜೆ ಪಿಯ ಅವನತಿಯ ದಿನಗಳಲ್ಲಿ ಅಮಿತ್ ಶಾ ಉತ್ತರ ಪ್ರದೇಶ ರಾಜ್ಯವನ್ನು ಪ್ರವೇಶಿಸ್ತಾರೆ. ಪಕ್ಷದ ಪುನಶ್ಚೇತನಕ್ಕಾಗಿ ತಮ್ಮದೇ ಆದ ರೀತಿಯ ಪ್ರಯತ್ನಗಳನ್ನು ಮಾಡ್ತಾರೆ. ಅದುವರೆಗಿನ 23 ವರ್ಷಗಳ ಈ ಮುಲಾಯಂ ಮತ್ತು ಮಾಯಾವತಿಯ ಆಳ್ವಿಕೆಯಲ್ಲಿ ಅಲ್ಲಿ ಗಟ್ಟಿತನ ಪಡ್ಕೊಂಡಿದ್ದು ಸಾಮಾಜಿಕ ನ್ಯಾಯದ ರಾಜಕಾರಣ, ಮಂಡಲ್ ರಾಜಕೀಯ ಅಂತ ಕರೀತಾರೆ, ಮಂಡಲ್ ಕಮಂಡಲ್ ರಾಜಕೀಯ. ಈ ರಾಮ ಮಂದಿರದ ಹೋರಾಟದಲ್ಲಿ ಒಂಥರ ರಾಜಕೀಯವಾಗಿ ಅಪ್ರಸ್ತುತೆಯನ್ನು ಪಡ್ಕೊಂಡಿದ್ದ ಬಿ ಜೆ ಪಿ ಪಕ್ಷ ಮತ್ತೊಂದು ಕಡೆ ಅದರ ಪ್ರತಿಯಾಗಿ ನಡೆದ ಮಂಡಲ ಆಯೋಗದ ಮೀಸಲಾತಿ ರಾಜಕಾರಣದಿಂದಾಗಿ ಬಲಿಷ್ಠರಾಗ್ತಾ ಬಂದ ಮುಲಾಯಂ ಸಿಂಗ್ ಯಾದವ್ ಮತ್ತು ಮಾಯಾವತಿಯವರ ಮತ್ತೊಂದು ರಾಜಕೀಯ ಬಣ. ಈ ಸಂಘರ್ಷದ ನಡುವೆ ತಮ್ಮ ಪಕ್ಷಕ್ಕೆ ಮತ್ತೊಮ್ಮೆ ಜೀವವನ್ನು ತುಂಬಬೇಕಾಗಿತ್ತು. ಆಗ ಅಮಿತ್ ಶಾ ಅನುಸರಿಸಿದ್ದು ಸುಮಾರು 50 ವರ್ಷಗಳಿಂದ ಕರ್ನಾಟಕದಲ್ಲಿ ದೇವರಾಜ ಅರಸರು ಮಾಡಿದ್ರಲ್ಲ ಆ ಥರದ ಒಂದು ಸೋಷಿಯಲ್ ಇಂಜಿನಿಯರಿಂಗ್, ಸಾಮಾಜಿಕ ಸಮೀಕರಣದ ಒಂದು ಹೊಸ ಪ್ರಯೋಗವನ್ನು ಮಾಡ್ತಾರೆ. ಮುಲಾಯಂ ಸಿಂಗ್ ಯಾದವ್ ಅವರು ಅವರ ಯಾದವ್ ಜನಾಂಗ, ಅದಕ್ಕೆ ಪ್ರತಿಯಾಗಿ ಯಾದವೇತರ ಹಿಂದುಳಿದ ವರ್ಗಗಳ ನಾಯಕರನ್ನು ಗುರುತಿಸ್ತಾ ಹೋಗ್ತಾರೆ. ಅದೇ ರೀತಿ ಮಾಯಾವತಿಯವರ ಜಾತವ್ ಪಂಗಡಕ್ಕೆ ಸೇರಿದ ದಲಿತರು, ಆ ಜಾತವೇತರ ದಲಿತ ವರ್ಗಗಳನ್ನು ಗುರುತಿಸಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ಅಗೋಚರವಾಗಿ ನಡೆಸಿದ ಸೋಷಿಯಲ್ ಇಂಜಿನಿಯರಿಂಗ್ ಪರಿಣಾಮವಾಗಿ ಮುಲಾಯಂ ಸಿಂಗ್ ಯಾದವ್ ಅವರ ಸಮಾಜವಾದಿ ಪಕ್ಷ ಮತ್ತು ಮಾಯಾವತಿಯವರ BSP ಪಕ್ಷಕ್ಕೆ ಪರ್ಯಾಯವಾಗಿ 3ನೇ ಶಕ್ತಿಯನ್ನಾಗಿ ಬಿ ಜೆ ಪಿಯನ್ನು ಎಷ್ಟು ಸುಸಜ್ಜಿತವಾಗಿ ತಯಾರು ಮಾಡ್ತಾರೆ ಅಂತಂದರೆ ಅಷ್ಟೊತ್ತಿಗಾಗಲೇ 2014ರ ಲೋಕಸಭಾ ಚುನಾವಣೆ ಬಂದುಬಿಡುತ್ತೆ. ತಮ್ಮದೇ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿಯವರೇ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಲ್ಪಡ್ತಾರೆ. ಆ ಚುನಾವಣೆ 2014ರ ಚುನಾವಣೆಯಲ್ಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಒಂದು ದೊಡ್ಡ ಚಮತ್ಕಾರವೇ ನಡೆದು ಹೋಗ್ಬಿಡುತ್ತೆ. 80 ಲೋಕಸಭಾ ಸೀಟುಗಳ ಪೈಕಿ 72 ಸೀಟು ಭಾರತೀಯ ಜನತಾ ಪಕ್ಷಕ್ಕೆ, ಇನ್ನೊಂದು 2 ಸೀಟು ಅದರ ಮಿತ್ರ ಪಕ್ಷಕ್ಕೆ, ಅಪ್ನಾದೇಶ್ ಅನ್ನೋ ಒಂದು ಮಿತ್ರ ಪಕ್ಷಕ್ಕೆ ಸಿಗುತ್ತೆ. ಸೊ 80ರಲ್ಲಿ 74 ಸೀಟುಗಳನ್ನು NDA ಮೈತ್ರಿಕೂಟಕ್ಕೆ ಗೆಲ್ಲಿಸಿ ಕೊಡೋದ್ರ ಮೂಲಕ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರ ಮಟ್ಟದಲ್ಲಿ ಅಮಿತ್ ಶಾ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ತಾರೆ. ಅವರ ರಾಜಕೀಯ ಸಾಮರ್ಥ್ಯ, ಸಂಘಟನಾ ಸಾಮರ್ಥ್ಯ ಸಾಬೀತಾಗುತ್ತೆ. ಅದಾದ ನಂತರ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ. ಪ್ರಧಾನಮಂತ್ರಿ ಆದಾಗ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ. ರಾಜನಾಥ್ ಸಿಂಗ್ ಅವರು ಕೂಡ ಮಂತ್ರಿಮಂಡಲ ಸೇರಿದ್ರಿಂದ ಉತ್ತರಾಧಿಕಾರಿಯ ಪ್ರಶ್ನೆ ಬರುತ್ತೆ. ಆಗ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಮಂಡಳಿ ಅಮಿತ್ ಶಾ ಅವರನ್ನೇ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ. ಸೊ 5 ವರ್ಷಗಳ ಕಾಲ, ಅಂದರೆ ಮೋದಿಯವರ ಮೊದಲ ಅಧಿಕಾರಾವಧಿಯ ಮೊದಲ 5 ವರ್ಷ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಈ ಅಮಿತ್ ಶಾ ವಿವಿಧ ರಾಜ್ಯಗಳಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ಮತ್ತೆ ಮರಳಿ ತರುವುದರಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ವಿಶೇಷವಾಗಿ ಈಶಾನ್ಯ ಪ್ರಾಂತ್ಯಗಳ 7 ರಾಜ್ಯಗಳಲ್ಲಿ, ಜೊತೆಗೆ ಕರ್ನಾಟಕದಲ್ಲಿ ಕೂಡ ಬಿ ಜೆ ಪಿಗೆ ಮರುಹುಟ್ಟು ಕೊಡೋದರಲ್ಲಿ ಅಮಿತ್ ಶಾ ಪಾತ್ರ ನಿರ್ಣಾಯಕವಾಗಿ ಹೋಗ್ಬಿಡುತ್ತೆ. ಅದನ್ನು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷತೆಯನ್ನು ಒಂದು ಪೂರ್ಣಾವಧಿ ಕರ್ತವ್ಯವಾಗಿ ಯಾವ ರೀತಿ ಸ್ವೀಕರಿಸಿರ್ತಾರೆ ಅಂತಂದರೆ, ಆ ಅವಧಿಯಲ್ಲಿ ಅವರು ರಾಜ್ಯಸಭೆಗಾಗಲಿ ಲೋಕಸಭೆಗಾಗಲಿ ಸ್ಪರ್ಧೆ ಮಾಡೋದೇ ಇಲ್ಲ. ಸಂಸದರಾಗದೇ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಪಕ್ಷವನ್ನು ರಾಷ್ಟ್ರಾದ್ಯಂತ ಪಕ್ಷದ ಬೇರುಗಳನ್ನು ಭದ್ರಪಡಿಸೋದ್ರಲ್ಲಿ ತೊಡಗಿಸ್ಕೊಳ್ಳೋದ್ರ ಮೂಲಕ ಮತ್ತೆ 2019ರ ಚುನಾವಣೆಯಲ್ಲಿ ಇನ್ನೂ ದೊಡ್ಡ ಪ್ರಚಂಡ ಬಹುಮತದಿಂದ ಮೋದಿಯವರ ಪುನರಾಯ್ಕೆ ಆಗುವ ಹಾಗೆ ನೋಡ್ಕೊಳ್ತಾರೆ. ಹೀಗಾಗಿ ತಮ್ಮ ಸಾಧನೆಯ ಬಲದಿಂದನೇ ತಮ್ಮ ರಾಜಕೀಯ ಅಸ್ತಿತ್ವವನ್ನು ತೋರಿದ ಅಮಿತ್ ಶಾ ಮುಂದೆ ಗೃಹ ಸಚಿವರಾಗಿ ಮೋದಿ ಮಂತ್ರಿಮಂಡಲವನ್ನು ಪ್ರವೇಶ ಮಾಡ್ತಾರೆ. ಆ 2ನೇ ಅವಧಿಯ ಮೋದಿ ದರ್ಬಾರ್ನಲ್ಲೇ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ನೀಡಿದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿರೋ ಅತ್ಯಂತ ಕೋಲಾಹಲಕಾರಿ ನಿರ್ಣಯವನ್ನು, ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನು ಮೊದಲು ರಾಜ್ಯಸಭೆಯಲ್ಲಿ ತದನಂತರ ಲೋಕಸಭೆಯಲ್ಲಿ ಪಾಸ್ ಮಾಡೋದ್ರ ಮೂಲಕ ಒಂದು ಹೊಸ ಬದಲಾವಣೆ ತರೋದರಲ್ಲೇ ಅಮಿತ್ ಶಾ ಕಾರಣರಾಗ್ತಾರೆ. ಅದೇ ರೀತಿ ಟ್ರಿಪಲ್ ತಲಾಕ್ ರದ್ದು ಮಾಡೋದ್ರ ಮೂಲಕ ಮುಸ್ಲಿಂ ಜನಾಂಗದಲ್ಲಿ ಒಂದು ಸಂಚಲನವನ್ನು ಮೂಡಿಸ್ತಾರೆ. ಸೊ ಯಾವ್ಯಾವುದು ಇದುವರೆಗೂ ಅಸಾಧ್ಯ ಅಂತ ಅಂದ್ಕೊಂಡಿತ್ತೋ ಅವೆಲ್ಲವನ್ನು ತರೋದರಲ್ಲಿ ಅಮಿತ್ ಶಾ ತಮ್ಮ ಕೈಚಳಕವನ್ನು ತೋರ್ತಾ ಬರ್ತಾರೆ. ತೀರಾ ಇತ್ತೀಚೆಗೆ ಇನ್ನೇನು ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿರೋ ಹಾಗೆಯೇ ಮಹಿಳಾ ಮೀಸಲಾತಿ ವಿಧೇಯಕವನ್ನು ಕೂಡ
ಸದನದಲ್ಲಿ ಮಂಡಿಸಿ ಅದನ್ನು ಪಾಸ್ ಮಾಡಿಸೋ ಒಂದು ಹೊಸ ಮನ್ವಂತರಕ್ಕೆ ಕಾರಣರಾಗ್ತಾರೆ ಅಮಿತ್ ಶಾ. ಈ ಅಮಿತ್ ಶಾ ಅಸ್ತಿತ್ವ ಎಷ್ಟು ಮಟ್ಟಿಗಿದೆ ಅಂತಂದರೆ, ಅವರಿವತ್ತು ಪಕ್ಷದ ವರಿಷ್ಠರಾಗಿಲ್ಲದಿದ್ದರು, ಪಕ್ಷದ ರಾಷ್ಟ್ರಾಧ್ಯಕ್ಷರು ಬೇರೆಯವರಿದ್ದರೂ ಕೂಡ ಯಾವುದೇ ರಾಷ್ಟ್ರ ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟ ಆಂತರಿಕ ವಿದ್ಯಮಾನಗಳ ಬಗ್ಗೆ, ರಾಜಕೀಯ ಸಂಘಟನೆಯ ಸವಾಲುಗಳು ಎದುರಾದಾಗ ಅಮಿತ್ ಶಾ ಹೇಳಿದ ಸಲಹೆ ಮೋದಿಯವರಿಗೆ ಪ್ರಮುಖವಾಗುತ್ತೆ. ಅಮಿತ್ ಶಾ ಮತ್ತು ಮೋದಿ ಹಿಂದುತ್ವದ ಅಖಂಡ ಆರಾಧಕರು ನಿಜ, ಆದರೆ ಎಲ್ಲೂ ಕೂಡ ಅವರು ಮಂತ್ರಿಗಳಾಗಿ ಅಥವಾ ಪ್ರಧಾನಮಂತ್ರಿಯಾಗಿ ಸಾರ್ವಜನಿಕ ಹೇಳಿಕೆಗಳಿಗೆ ಹಿಂದುತ್ವದ ಹೆಸರು ಹೇಳಿದೇ ಹಿಂದುತ್ವದ ಬೇರುಗಳನ್ನು ಭದ್ರ ಮಾಡ್ತಾ ಬಂದಿರೋ ವಿದ್ಯಮಾನವನ್ನು ಕೂಡ ನಾವು ಗಮನಿಸುತ್ತೇವೆ. ಅಮಿತ್ ಶಾ ಒಂಥರ ಅಕ್ಬರ್ನ ಆಸ್ಥಾನದಲ್ಲಿದ್ದ ಬೀರ್ಬಲ್ ಥರ ಅಲ್ಲ, ಅಥವಾ ತೆನ್ನಾಲಿ ರಾಮಕೃಷ್ಣನ್ ಥರ ಅಲ್ಲ. ಅವರೊಬ್ಬ ಖಚಿತ ಕಾರ್ಯತಂತ್ರ ರೂಪಿಸಬಲ್ಲ ಪರಿಶ್ರಮಜೀವಿ. ಅದೇ ರೀತಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಭಾಳ ಪೂರ್ವಭಾವಿಯಾಗೇ ಒಂದು ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸೂಕ್ಷ್ಮಜ್ಞತೆ, ವ್ಯವಹಾರ ಕುಶಲತೆ ಅವರಲ್ಲಿದೆ. ಸಾಕಷ್ಟು ವಿವಾದಗಳಿಗೂ ಕೂಡ ಕಾರಣವಾಗಿದ್ದಾರೆ. ವ್ಯಕ್ತಿಗತವಾಗಿ ಅವ್ರಿಗೂ ಕೂಡ ಕುಟುಂಬ ರಾಜಕಾರಣದ ಅಪವಾದ ಬಂದಿದೆ ನಿಜ, ಆದರೆ ತಮ್ಮ ಮಗ ಜೈ ಶಾರನ್ನು ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಕಾರ್ಯದರ್ಶಿ ಹುದ್ದೆಯಲ್ಲಿ ಮಾತ್ರ ಇಟ್ಟಿದ್ದಾರೆ ಹೊರತು ಮುಖ್ಯವಾಹಿನಿ, ರಾಜಕಾರಣದ ಮುಖ್ಯವಾಹಿನಿಗೆ ತಂದಿಲ್ಲ. ಬಹುಶಃ ಮೋದಿ ಪ್ರಬಲವಾಗಿರುವಷ್ಟು ದಿವಸ ಅದು ಸಾಧ್ಯವಾಗದು ಅಂತ ಕಾಣುತ್ತೆ. ಮೋದಿ ಜೊತೆಗೆ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಮೋದಿಯೇ ನೆರಳಾಗಿಯೇ ರಾಷ್ಟ್ರದಲ್ಲಿ ನಂಬರ್ 2 ನಾಯಕ ಅನ್ನಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿರೋದೇ ಈ ಅಮಿತ್ ಶಾ ಅವರ ಚಮತ್ಕಾರ. ಈ ಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಅಮಿತ್ ಶಾ ಅವರ ಕಾರ್ಯತಂತ್ರ, ಅವರ ತಂತ್ರಗಾರಿಕೆ, ಅವರ ರಾಜಕೀಯ ಕುಶಲತೆ ಎಲ್ಲವೂ ಕೂಡ ಮತ್ತೊಂದು ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾ ಇದ್ದಾವೆ. ಈ ಸಾರಿ ಏನಾದರೂ ಯಶಸ್ಸು ಸಿಕ್ಕರೆ ಬಹುಶಃ ಮೋದಿಯ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.